ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ ಮಹಾಪಂಚಭೂತಗಳಲ್ಲಿ ನಮಿಸುತ್ತಾ ಸರ್ವರಿಗೂ ಶುಭವಾಗಲಿ. ಓಂ ಗುರುಭ್ಯೋ ನಮಃ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಗುರು ಕೆ.ವಿ. ಮಹಾದೇವ್. ನಾನು ಈ ದಿನ ನಿಮಗೆ ಒಂದು ಭವಿಷ್ಯವಾಣಿಯನ್ನು ಹೇಳ್ತೀನಿ. ನೀವು ಕೇಳಿರಬಹುದು, ಕೋಡಿ ಮಠದ ಶ್ರೀಗಳ ಭವಿಷ್ಯ ನಿಜವಾಗ್ತಾ ಇದೆ ಅಥವಾ ಮತ್ಯಾವುದೋ ಸಾಧು ಸಂತರ ಭವಿಷ್ಯವಾಣಿಗಳು ನಿಜವಾಗ್ತಾ ಇದೆ, ಪಾಸ್ಟು ಪ್ರೆಸೆಂಟು ಫ್ಯೂಚರ್ ಮುಂದಾಗಲಿರುವ ಭವಿಷ್ಯಗಳನ್ನು ನುಡಿತಾರೆ ಅಂತ ಹೇಳಿ ಇರಬಹುದು ಅಥವಾ ಇಲ್ಲದೇನೆ ಇರಬಹುದು. ಆದರೆ ಕೆಲವರು ತಮ್ಮ ಯೋಗ ಸಾಧನೆ ಹಾಗೂ ಪೂಜೆ ಹಾಗೂ ವ್ರತ ಜಪ ತಪಗಳ ಮೂಲಕ ಕೆಲವೊಂದು ಸಾಧನೆಗಳನ್ನು ಮೈಗೂಡಿಸ್ಕೊಂಡಿರ್ತಾರೆ. ಸೊ ಒಂದು ದೈವಿ ಶಕ್ತಿ ಅವರಲ್ಲಿ ಇರ್ತದೆ ಅಂತ ಹೇಳ್ಬೋದು. ಇದು ಎಲ್ಲ ಕಾವಿ ಧರಿಸಿದಂತಹ ಕಾವಿದಾರಿಗಳಲ್ಲಿ ಅಲ್ಲ, ಕೋಟಿನಲ್ಲಿ ಒಬ್ಬರಲ್ಲಿ ಇರಬಹುದು. ಹಾಗಿದ್ರೆ ನೀವು ಇದೆಲ್ಲವನ್ನ ಸಾಧಿಸಿದ್ದೀರಾ? ಅಲ್ಲ. ಬಟ್ಟು ನಾನು ಜಪಕ್ಕೆ ಕುಂತ್ಕೊಂಡಾಗ ನನಗೆ ಅನ್ನಿಸಿದ್ದನ್ನ ತಮ್ಮ ಮುಂದೆ, ನನ್ನ ಒಪಿನಿಯನ್, ನನ್ನ ಮನಸ್ಸಿಗೆ ಅನ್ನಿಸಿದ್ದನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ಈ ಭೂಮಿಗೆ ಅಥವಾ ಈ ಮನುಷ್ಯನಿಗೆ, ಈ 9 ಕೋಟಿ ಜೀವರಾಶಿಗಳ ಅಂತ್ಯ ಯಾವಾಗ, ಕೊನೆ ಯಾವಾಗ? ಸೈನ್ಸು ಒಂದು ರೀತಿಯಲ್ಲಿ ಹೇಳಬಹುದು, ಸ್ಪಿರಿಚುವಲ್ ಆಧ್ಯಾತ್ಮ ಒಂದು ರೀತಿಯಲ್ಲಿ ಹೇಳಬಹುದು. ಆದರೆ ನನ್ನ ಅನುಭವ ಹೀಗಿದೆ. ಯಾವಾಗ ಇಡೀ ನಮ್ಮ ಭೂಮಂಡಲದ ಮೇಲೆ ಇರುವಂತಹ ಎಲ್ಲ ಬೆಟ್ಟಗಳು ಕರಗಿ ಸಮತಟ್ಟಾಗುತ್ತದೋ ಆ ದಿನವೇ ನಿಮ್ಮೆಲ್ಲರ ಅಂತ್ಯ ಅನ್ನುವುದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ, ಈ ಭೂಮಿಯ ಮೇಲೆ ಇರುವಂತಹ ಬೆಟ್ಟ ಗುಡ್ಡಗಳೆಲ್ಲ ಕರಗಿ ಭೂಮಿ ಸಮತಟ್ಟಾದಾಗ, ಅಂತಹ ಸಂದರ್ಭವನ್ನ ನಾವು ಸೃಷ್ಟಿಸಿದ್ದಾಗ, ಸೊ ನಿಮ್ಮ ಹಾಗೂ ಇಡೀ ಜೀವಜಂತುಗಳ ಸರ್ವನಾಶ ಖಂಡಿತ. ಇದು ನನ್ನ ಭವಿಷ್ಯವಾಣಿ. ಬೇಕಿದ್ರೆ ಈ ವಿಡಿಯೋನ ಒಂದು ಕಡೆ ನೀವು ಸೇವ್ ಮಾಡಿ, ಒಂದು ಪೆನ್ ಡ್ರೈವ್ನಲ್ಲೋ ಅಥವಾ ಎಲ್ಲಾದ್ರೂ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಾನು ಯಾವ ಆಧಾರದ ಮೇಲೆ ಹೇಳ್ತಿದ್ದೀನಿ ಅಂದರೆ, ನಾನು ನನ್ನ ತಪಸ್ಸಿಗೆ ಕುಂತ್ಕೊಂಡಾಗ ನನಗೆ ಈ ಒಂದು ಅನುಭವ ಆಗಿದ್ದ ಕಾರಣ ಹೇಳ್ತಿದ್ದೀನಿ. ಯುವರ್ ಬಿಲೀವ್ ಆರ್ ನಾಟ್ ಬಿಲೀವ್, ನೀವು ನಂಬ್ತಿರೋ ಬಿಡ್ತೀರೋ ಅದು ನನಗೆ ಗೊತ್ತಿಲ್ಲ. ಸೊ ನಿಮ್ಮನ್ನು ಸೈಂಟಿಫಿಕ್ ಆಗಿ ಹೇಳ್ತೀನಿ. ನನ್ನ ಚೈಲ್ಡ್ಹುಡ್ನಲ್ಲಿ, ನಾನು ಮಂಡ್ಯದ ಮೂಲದವರು, ಈ ಒಂದು 45-50 ವರ್ಷಗಳ ಹಿಂದೆ ನಮ್ಮ ಹಳ್ಳಿನಲ್ಲಿ ನಾನು ನಮ್ಮ ಜಮೀನ್ ಹತ್ರ ನಿಂತ್ಕೊಂಡು ನೋಡಿದಾಗ, ನಮ್ಮ ಊರಿನ ಪಕ್ಕದಲ್ಲಿ ಇರುವಂತಹ ಎತ್ತರವಾದಂತಹ ಒಂದು ಮಣ್ಣು ಗುಡ್ಡ ಇತ್ತು. ಮಣ್ಣು ಗುಡ್ಡ ಅಂತ ಹೇಳ್ತಿದ್ರು ಅದನ್ನು. ಅಂದರೆ ಅದು ಬೆಟ್ಟನೂ ಅಲ್ಲ ಅಥವಾ ಸಣ್ಣ ಗುಡ್ಡನೂ ಅಲ್ಲ, ಮೀಡಿಯಂ ಗಾತ್ರದ್ದು. ಅದು ಹಾಗೆ ನನ್ನ ಬಲಕ್ಕೆ ತಿರುಗಿದ್ರೆ ಅಲ್ಲಿ 3 ಬೆಟ್ಟಗಳು ಕಾಣಿಸ್ತಾ ಇದ್ದವು. ಬಲಭಾಗದಲ್ಲಿ 3 ಬೆಟ್ಟಗಳು ಕಾಣಿಸ್ತಾ ಇದ್ದವು. ಸೊ ಒಂದು ಅಟ್ಟಣದ ಬಳಿ ಇರುವಂತಹ ಬೆಟ್ಟ, ಮತ್ತೊಂದು ಅದರ ಆಚೆಗೆ ಇರುವಂತಹ ಒಂದು ಬೆಟ್ಟ. ನಮ್ಮ ಊರು ಮಲ್ಲೆ ಮಹದೇಶ್ವರ ಬೆಟ್ಟದ, ಅಲ್ಲಿ ಮಹದೇಶ್ವರ ಬೆಟ್ಟ ಇದೆ, ಹುಲ್ಲಿಕೆರೆ, ಸೊ ಬೇವುಕಲ್ಲು, ಕನ್ನಟ್ಟಿ, ಈ ಭಾಗದಲ್ಲಿ ಒಂದು ಗುಡ್ಡ ಇತ್ತು, ಮಣ್ಣಿನ ಗುಡ್ಡ. ಹಾಗೆ ನಮ್ಮ ಎಡಭಾಗಕ್ಕೆ ಹೋದರೆ ಅಲ್ಲಿ ಮತ್ತೊಂದು ಬೆಟ್ಟ ಕಾಣಿಸ್ತಾ ಇತ್ತು. ಈ 4 ಬೆಟ್ಟಗಳು ಈ ದಿನ, ಈ 40, 25, 30 ವರ್ಷಗಳ ಈಚೆಗೆ, ನಾನು ಮೊನ್ನೆ ಊರಿಗೆ ಹೋದಾಗ ನನಗೆ
ನನ್ನ ಚೈಲ್ಡ್ಹುಡ್ಡಲ್ಲಿ ಏನು ನೋಡಿರ್ತೀನಿ ಅದೆಲ್ಲ ಕನಸಿನಲ್ಲಿ ಬರ್ತಾ ಇರ್ತದೆ. ಸೊ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಸೊ ನಾನು ಕನಸಿನಲ್ಲಿ ಕೆಲವು ಸಾರಿ, ಹಾಗಾದ್ರೆ ನೀವು ಕಂಡಿರೋದು ಇದು ಕನಸಿರಬೇಕು ಅಂತ ಅನ್ಕೋಬಹುದು. ಅಲ್ಲ, ನನ್ನ ನಮ್ಮ ಜಮೀನಿನ ಹತ್ರ ನಾನು ನಿಂತ್ಕೊಂಡು ನೋಡಿದಾಗ ಸುತ್ತ ಎತ್ತರವಾದಂತಹ ಬೆಟ್ಟಗಳು, ಮರಗಳು ಮತ್ತೆ ಅರಣ್ಯಗಳು ಕಾಣಿಸ್ತಾ ಇತ್ತು. ಮತ್ತೆ ಎಲ್ಲ ಕೆರೆಕಟ್ಟೆಗಳು ತುಂಬಿ ಹರಿತಾ ಇದ್ವು. ನಾನು ಈ 25-30 ವರ್ಷಗಳು, ಈಗ ಒಂದು ತಿಂಗಳ ಹಿಂದೆ ನಮ್ಮ ಊರಿಗೆ ಹೋದರೆ ಆ ಮಣ್ಣು ಗುಡ್ಡ 100ರಲ್ಲಿ ಸುಮಾರು 60% ಕರಗಿ ಹೋಗಿದೆ. ದೂರದಲ್ಲಿ ಕಾಣ್ತಿದ್ದಂತಹ ಬೆಟ್ಟ ಗುಡ್ಡಗಳು ಕೂಡ, ಸೊ ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ, ನನ್ನ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಎಷ್ಟು ಎತ್ತರವಾಗಿ ಎಷ್ಟೆಷ್ಟು ದೂರಕ್ಕೆ ಕಾಣಿಸ್ತಾ ಇದ್ವೋ ಅಷ್ಟು ಎತ್ತರವಾಗಿ ಇಲ್ಲ. ಎಲ್ಲ ಬೆಟ್ಟ ಗುಡ್ಡಗಳು ಕರಗ್ತಾ ಇದ್ದಾವೆ. 100ರಲ್ಲಿ 60% ಎಲ್ಲ ಬೆಟ್ಟ ಗುಡ್ಡಗಳು ಕರಗ್ತಾ ಇದೆ. ಇದಕ್ಕೆ ನಮ್ಮ ಸೀರೂರು ಗುಡ್ಡ ಕುಸಿದ ಪ್ರಕರಣ ಇರಬಹುದು, ಅಥವಾ ಇವತ್ತು ಅಥವಾ ನಿನ್ನೆ ಕೇರಳದಲ್ಲಿ ಆಗ್ತಾ ಇರುವಂತಹ ಪ್ರವಾಹ ಮತ್ತು ಬೆಟ್ಟ ಗುಡ್ಡಗಳ ಕುಸಿತ ಇರಬಹುದು. ನಿಮಗೆ ಜ್ವಲಂತ ಉದಾಹರಣೆಗಳು, ಅಂದರೆ ನಿಮ್ಮ ಕಣ್ಣು ಮುಂದೆ ಕಾಣತಕ್ಕಂತಹ ಉದಾಹರಣೆಗಳು. ಇದಕ್ಕೆಲ್ಲ ಕಾರಣ ಏನಂದರೆ ಮನುಷ್ಯನ ಸ್ವಾರ್ಥ. ನಂಬರ್ 1 ಮನುಷ್ಯನ ಸ್ವಾರ್ಥ. ನಂಬರ್ 2 ಜನಸಂಖ್ಯೆ ಹೆಚ್ಚಾಗ್ತಾ ಇರುವಂತಹದ್ದು. ನಂಬರ್ 3 ಸೊ ಭೋಗದ ಜೀವನಕ್ಕೆ ಎಲ್ಲರೂ ಕೂಡ ಒಳಗಾಗಿರುವಂತಹದ್ದು. ಭೋಗದ ಜೀವನ ಎಲ್ಲರಿಗೂ ಬೇಕು ಅಂತ ಹೋಗ್ತಾ ಇರೋದು. ಈ ಭೋಗದ ಜೀವನ ನಡೆಸೋದಕ್ಕೋಸ್ಕರ ಹಣ ಆಸ್ತಿ ಮಾಡುವ ಉದ್ದೇಶದಿಂದ ಅರಣ್ಯಗಳ ನಾಶ, ಬೆಟ್ಟ ಗುಡ್ಡಗಳ ನಾಶ, ಸೊ ದೊಡ್ಡ ದೊಡ್ಡ ಅಗಲವಾದಂತಹ ರಸ್ತೆಗಳು ಕಡಿಯುವಂತಹದ್ದು, ಅಲ್ಲಿರುವಂತಹ ಹುಲ್ಲು ಮತ್ತು ಮರ ಗಿಡಗಳು ಬೆಳೆದಿರುವ ಹಾಗೆ ಅದನ್ನು ಕಟ್ ಮಾಡ್ತಾ ಇರುವಂತಹದ್ದು, ನಾಶ ಮಾಡುವಂತಹದ್ದು. ಮತ್ತೊಂದು ಕಡೆ ಅರಣ್ಯಗಳಿಗೆ ಬೆಂಕಿ ಹಿಡುತ್ತಾ ಇರುವಂತಹದ್ದು. ಮತ್ತೊಂದು ಕಡೆ ಒಂದು ಮನೆಯಲ್ಲಿ 4 ಜನ ಇದ್ದರು, 10-15 ವರ್ಷದಲ್ಲಿ 15-20 ಜನ ಆಗ್ತಾರೆ. ಇವಾಗ ಇಬ್ರು ಗಂಡ ಹೆಂಡತಿರು, ಅವ್ರಿಗೆ 2 ಮಕ್ಕಳಂದ್ರೆ ಅವ್ರಿಗೆ 18-20 ವರ್ಷ ಆಗ್ತಿದ್ದಾಗೇನೆ ಇಬ್ಬರಿಗೂ ಮಕ್ಕಳಿಗೆ ಮದುವೆ ಮಾಡ್ತಾರೆ. ಅಲ್ಲಿಗೆ 4 ಜನ ಇದ್ದವರೆಷ್ಟು, 2 ಸೊಸೆಯಂದಿರು ಬಂದರು, 6 ಜನ. ಆ ಸೊಸೆಯಂದಿರು ಬಂದ 1 ವರ್ಷಕ್ಕೆ 2 ಸೊಸೆಯಂದಿರಿಗೆ 2 ಮಕ್ಕಳಾಗ್ತವೆ. ಅಲ್ಲಿಗೆ ಎಷ್ಟು ಜನ ಆದರು? 6 4 12 ಜನ ಆದರು. ಸೊ ಮೊದಲು ಇದ್ದವರು 4 ಜನ, ಗಂಡ ಹೆಂಡತಿ 2 ಮಕ್ಕಳು, ಅವ್ರಿಗೆ 2 ಸೊಸೆಯಂದಿರು ಬಂದರು, ಅಲ್ಲಿಗೆ 6 ಜನ ಆಯಿತು. 6 ಜನಕ್ಕೆ ಮೊದಲನೇ ಮಗ, ಮೊದಲನೇ ಸೊಸೆಗೆ 2 ಮಕ್ಕಳು, 8 ಜನ, ಎರಡನೇ ಮಗನಿಗೆ 2 ಮಕ್ಕಳು, 10 ಜನ ಆದರು. ಮೊದಲು ಇದ್ದಿದ್ದು 2 ಗಂಡ ಹೆಂಡತಿರಿಗೆ 2 ಎಕರೆ, ಅವ್ರಿಗೆ 2 ಮಕ್ಕಳಾದರು, 4 ಎಕರೆ ಸಂಪಾದನೆ ಮಾಡಬೇಕು. ದೊಡ್ಡ ಮಗನಿಗೆ 2 ಮಕ್ಕಳಾದರು, 6 ಎಕರೆ ಸಂಪಾದನೆ ಮಾಡಬೇಕು. ಚಿಕ್ಕ ಮಗನಿಗೆ 2 ಮಕ್ಕಳಾದರು, 8 ಎಕರೆ ಜಮೀನು, ಜೊತೆಗೆ 3 ಸಂಸಾರಕ್ಕೆ 3 ಮನೆ ಬೇಕು. ಈ ರೀತಿ ಜನಸಂಖ್ಯೆ ಜಾಸ್ತಿ ಆದಾಗೆ ಸೊ ನಿಮಗೆ ಲ್ಯಾಂಡ್, ಜಮೀನು ಸಾಕಷ್ಟು ಅವರಿಗೆ ಸಿಗದೇ ಇರುವ ಕಾರಣ ಅರಣ್ಯಗಳ ಒತ್ತುವರಿ, ಅರಣ್ಯನಾಶ, ಬೆಟ್ಟ ಗುಡ್ಡಗಳಲ್ಲಿ ರೆಸಾರ್ಟ್ಗಳನ್ನು ಮಾಡುವಂತಹದ್ದು, ಹೋಟ್ಲುಗಳನ್ನು ಮಾಡುವಂತಹದ್ದು, ಪೆಟ್ರೋಲ್ ಬಂಕ್ ಮಾಡುವಂತಹದ್ದು, ಅಥವಾ ಬೇರೆ ಥರದ ಇಲ್ಲಿಗಲ್ ಆಕ್ಟಿವಿಟೀಸನ್ನು ಮಾಡೋದಕ್ಕೋಸ್ಕರ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಈ ಸರ್ಕಾರಗಳು, ಕಾನೂನುಗಳು ಅವರಿಗೆ ಮಾಡಿಕೊಡ್ತಾ ಇರೋದ್ರಿಂದ, ಇದಕ್ಕೆಲ್ಲ ಪೂರಕವಾಗಿ ಅವರು ಇಂಡೈರೆಕ್ಟ್ ಆಗಿ ಅವರಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ, ಯಾಕೆಂದರೆ ಅವರಿಗೆ ರೈತರುಗಳಿಗೆ, ಜನಕ್ಕೆ ನೀಡಿದೆ ಅವಶ್ಯಕತೆ. ಸೊ ಅವ್ರಿಗೆ ಏನು ಬೇಕು? ಅವ್ರಿಗೆ ಜಮೀನು ಬೇಕು. ಇರುವಂತಹ ಜಮೀನು ಸಾಕಾಗ್ತಾ ಇಲ್ಲ. ಅದಕ್ಕೆ ಅರಣ್ಯಗಳ ಒತ್ತುವರಿ, ಸೊ ಬೆಟ್ಟ ಗುಡ್ಡಗಳನ್ನು ಅಗೆದು ಅದನ್ನು JCBನಲ್ಲಿ, ಸೊ ಬುಲ್ಡೇಜರ್ಗಳಲ್ಲಿ ಅದನ್ನು ತಳ್ಳಿ ಬೆಟ್ಟ ಗುಡ್ಡಗಳನ್ನು ಸಡಿಲ ಮಾಡುವಂತಹದ್ದು, ಇರುವಂತಹ ಮರಗಿಡಗಳನ್ನು ನಾಶ ಮಾಡ್ತಾ ಇರುವಂತಹದ್ದು. ಈ ಎಲ್ಲ ಕಾರಣಗಳಿಂದ ಇವತ್ತು ಸಿರೂರು ಗುಡ್ಡ ಕುಸಿತ ಆಗಿರಬಹುದು, ಸೊ ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ರೆಸಾರ್ಟ್ಗಳು, ಹೋಟೆಲ್ಗಳು,
ಸೊ ಇವರು ಮಸ್ತಿ, ಮೋಜು, ಭೋಗದ ಜೀವನಕ್ಕೆ ಇಡೀ ಪ್ರಕೃತಿಯನ್ನ ನಾಶ ಮಾಡ್ತಾ ಇರುವ ಕಾರಣ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಥರ ನಾವು ಯಾವಾಗ ಈ ಭೋಗದ ಜೀವನ ಹಣದ ಹಿಂದೆ ಓಡ್ತಾ ಇದ್ದೀವೋ, ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಓಡ್ತಾ ಇದ್ದೀವೋ, ಸೊ ಭೋಗದ ಜೀವನಕ್ಕೆ ನಾವು ಅಡಿಕ್ಟ್ ಆಗುವೋ, ಯಾವಾಗ ವೆಸ್ಟ್ರನ್ ಕಲ್ಚರ್ನ ನಾವು ಮೈಗೂಡಿಸ್ಕೊಂಡ್ವೋ ಆವಾಗ ಇರುವಂತಹ ಜನಕ್ಕೆ ಮನೆ ಕಟ್ಟೋದಕ್ಕೆ, ವ್ಯವಸಾಯ ಮಾಡೋದಕ್ಕೆ, ಇರೋದಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಒಂದೊಂದು ಅರಣ್ಯಗಳಲ್ಲಿ, ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ ಕೂಡ ರೆಸಾರ್ಟ್ಗಳು, ಸೊ ನಿಮಗೆ ಚೌಟ್ರಿಗಳು, ಹೋಟೆಲ್ಗಳು, ಅಂಗಡಿಗಳು, ಮತ್ತು ಟೀ ಎಸ್ಟೇಟು, ಕಾಫಿ ಎಸ್ಟೇಟು ಅಥವಾ ಲ್ಯಾಂಡ್ಗಳು, ಸೊ ಫಾರ್ಮ್ ಹೌಸ್ಗಳು ಇವೆಲ್ಲ ತಲೆ ಎತ್ತಾ ಇರೋದ್ರಿಂದ ಅಲ್ಲಿರುವಂತಹ ಮರ, ಗಿಡ, ಸೊಪ್ಪು, ಸೆದೆ, ಹುಲ್ಲು ಎಲ್ಲವನ್ನ ನೆಲಸಮ ಮಾಡಿ ಸೊ ಇವರ ಭೋಗದ ಜೀವನಕ್ಕೆ ಬಳಸುತ್ತಾ ಇರೋದ್ರಿಂದ ಪ್ರಕೃತಿ ಮಾತೆಗೆ ವಿರುದ್ಧವಾಗಿ ನಾವುಗಳು ನಡ್ಕೊಳ್ತಾ ಇರೋದ್ರಿಂದ ಈ ಒಂದು ಅಂತ್ಯವನ್ನ ಕಾಣ್ತಾ ಇದ್ದೀವಿ. ಯಾವತ್ತು ಈ ಮಹಾಪಂಚಭೂತಗಳಿಗೆ ವಿರುದ್ಧವಾಗಿ ಈ ಮನುಷ್ಯ ಹೋಗೋದಕ್ಕೆ ಶುರು ಮಾಡೋದು, ತನ್ನ ವಿನಾಶದ ಜೊತೆಗೆ ಇಡೀ ಜೀವ ಸಂಕುಲವನ್ನೇ ಸರ್ವನಾಶ ಮಾಡೋದಕ್ಕೆ ಹೊರಟಿರುವಂತಹ ಈ ಮೂರ್ಖ ಜನಗಳಿಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಎಂದು ಈ ಭೂಮಿಯ ಮೇಲೆ ಇರುವಂತಹ ಬೆಟ್ಟ ಗುಡ್ಡಗಳೆಲ್ಲ ಕರಗಿ ನೀವು ಮಟ್ಟ ಮಾಡಿದ್ರೋ ಅವತ್ತು ಕೂಡ ನಿಮ್ಮ ಮಟ್ಟ ಗ್ಯಾರಂಟಿ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೊ ಇದಕ್ಕೆ ಇದು ಬರೀ ಒಂದು ಯಾರೋ ಏನೋ ಕುಂತ್ಕೊಂಡು ಮನ್ಸಿಗೆ ಬಂದಿದ್ದನ್ನ, ಎಲ್ಲೋ ಕನ್ಸಲ್ ಕಂಡಿದ್ದನ್ನ, ಮನ್ಸಿಗೆ ಬಂದಿದ್ದನ್ನ ಹೇಳ್ತಿದ್ದಾರೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಸೊ ದಯಮಾಡಿ ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ನಾನು ಹೇಳ್ತಾ ಇರುವಂತಹ ಮಾತು ಸತ್ಯ, ಬೇಕಿದ್ರೆ ಒಂದು ಕಡೆ ಬರೆದಿಟ್ಕೊಳ್ಳಿ ಅಥವಾ ನೋಟ್ ಮಾಡಿಟ್ಕೊಳ್ಳಿ. ಈ ವಿಡಿಯೋನ ಒಂದು ಕಡೆ ಸ್ಟೋರ್ ಮಾಡಿಟ್ಕೊಳ್ಳಿ. ಇನ್ನು 50 ವರ್ಷಗಳಲ್ಲಿ ಮನುಕುಲದ 60% ಸರ್ವನಾಶ ಆಗ್ತದೆ. ಇನ್ನು 50 ವರ್ಷಗಳಲ್ಲಿ ಇವಾಗ ಏನು ಸೊ ನಿಮಗೆ ಪ್ರವಾಹಗಳು ಬರ್ತಾ ಇದೆ, ಭೂಮಿ ಕುಸಿತ ಉಂಟಾಗ್ತಾ ಇದೆ, ಇದು ಮುಂದಿನ ವರ್ಷಗಳಲ್ಲಿ ಅಧಿಕ ಆಗ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಸೊ ನೀವು ನೇಚರ್ಗೆ, ಪ್ರಕೃತಿಗೆ ವಿರುದ್ಧವಾಗಿ ಹೋದಾಗ ಸಮುದ್ರದ ಅಲೆಗಳಿಗೆ ವಿರುದ್ಧವಾಗಿ ಹೋದಾಗ ನೀವು ಎಷ್ಟು ಸಫರ್ ಮಾಡಬೇಕಾಗ್ತದೋ, ಬೆಂಕಿನ ನೀವು ದೂರದಿಂದ ಅದನ್ನು ಯೂಸ್ ಮಾಡ್ಕೋಬೇಕು ಹೊರತು ಬೆಂಕಿ ಒಳಗಡೆನೆ ನೀವು ಕುಂತ್ಕೊಂಡಾಗ ನಿಮ್ಮ ದೇಹ ಹೇಗೆ ಸುಡ್ತದೋ, ಈ ವಿದ್ಯುತ್ ಶಕ್ತಿನ ನೀವು ದೂರದಿಂದ ಹೇಗೆ ನೀವು ಮೇಂಟೈನ್ ಮಾಡಬೇಕು ಆ ಥರ ಮೇಂಟೈನ್ ಮಾಡಿದ್ರೆ ನೀವು ವಿದ್ಯುತ್ ಶಕ್ತಿನ ಯಾವಾಗ ಮುಟ್ಟಿ ನೀವು ಶಾಕ್ ಹೊಡೆದು ಕಪ್ಪಾಗಿ ಕಾಗೆ ಥರ ಹಾಕ್ತಿರೋ, ಸೊ ಗಾಳಿಗೆ ವಿರುದ್ಧವಾಗಿ, ಈ ವಾಯುದೇವನಿಗೆ ವಿರುದ್ಧವಾಗಿ ಹೋಗಿ ನೀವು ಹೇಗೆ ಸರ್ವನಾಶ ಹೊಂದ್ತಿರೋ, ಈ ಭೂಮಿಗೆ ವಿರುದ್ಧವಾಗಿ ಹೋಗಿ, ಈ ಭೂಮಿ ತಾಯಿಗೆ, ಈ ಪ್ರಕೃತಿ ಮಾತೆಗೆ ವಿರುದ್ಧವಾಗಿ ಹೋಗಿ ಎಷ್ಟು ಸಾವು ನೋವುಗಳನ್ನು ಅನುಭವಿಸ್ತಾ ಇದ್ದೀರೋ, ಗೋಳಾಡ್ತಾ ಇದ್ದೀರೋ, ನರಳಾಡ್ತಾ ಇದ್ದೀರೋ, ನಿಮ್ಮ ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲವನ್ನ ಕಳ್ಕೊಂಡು ಹೇಗೆ ಬಿದ್ದಿದ್ದೀರೋ, ಇದು ಕೇವಲ ನಿಮ್ಮೊಬ್ಬರಿಗೆಲ್ಲ, ಇಡೀ ಮನುಕುಲದ ಸರ್ವನಾಶಕ್ಕೆ ಆದಿ. ದಯಮಾಡಿ ಇದಕ್ಕೆ ಕಾನೂನು, ಸರ್ಕಾರಗಳು ಅವಕಾಶ ಮಾಡಿಕೊಡಬಾರ್ದು. ಜೊತೆಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಪ್ರಕೃತಿ ಮಾತೆಯನ್ನು ಪೂಜಿಸಿ. ದೇವರು ಬೇರೆ ಎಲ್ಲೂ ಇಲ್ಲ. ಈ ಭೂಮಿ ತಾಯಿ, ಆಕಾಶ ಮತ್ತು ಸೂರ್ಯದೇವ ಅಂದರೆ ಅಗ್ನಿದೇವ, ಅಗ್ನಿನೇ ಸೂರ್ಯ, ಸೂರ್ಯನೇ ಅಗ್ನಿ, ವಾಯು, ಇದನ್ನು ಕಲ್ಮಸ ಮಾಡಬೇಡಿ. ನೀರು, ಗಂಗಾ ಮಾತೆ, ಇದನ್ನು ಕಲ್ಮಸ ಮಾಡಬೇಡಿ. ಅದರ ದಾರಿನ ತಪ್ಪಿಸೋ ಪ್ರಯತ್ನ ಮಾಡಬೇಡಿ. ಅದರ ದಾರಿ ತಪ್ಪಿಸಿದ್ರೆ ನೀವು ಸರ್ವನಾಶ ಖಂಡಿತ. ಸೊ ಇಷ್ಟನ್ನ ಹೇಳ್ತಾ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ನನಗೆ ಈ ಒಂದು ಸತ್ಯವನ್ನು ಹೇಳಬೇಕು, ಜನರ ಮುಂದೆ ಹೇಳಬೇಕು ಅಂತೇಳಿ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನೀವು ಹೇಗೆ ತಗೊಳ್ತೀರೋ ಬಿಡ್ತೀರೋ ನಿಮಗೆ ಬಿಟ್ಟಿದ್ದು.